ಇದೆ ತುಂಬಾ ಅಂದ್ರೆ ಮಣ್ಣು ಕೊಸರ್ತದೆ. ಅಮೀರ್ ಭಾಯಿಗೆ ನಾವು ಯಾವ ತರ ಕರ್ಕೊಂಡು विक्रम में चला 10 मिनट में 2 kg का काटला 4 पकड़ 10 मिनट में 2 kg का काटना ದೊಡ್ಡ ಶಿಕಾರಿ. ಇದನ್ನ ಒಂದು ಯಾವ ಕಡೆ ಹಾಕೋಣ? ಬಾಂಬ್ ಫಿಶ್ ನೋಡಿ, ಬಾಂಬ್ ಫಿಶ್. ಇದಕ್ಕೆ ಇಲ್ಲಿ ಬಾಂಬ್ ಫಿಶ್ ಅಂತ ಹೇಳ್ತಾರೆ. ಬಿದ್ದರೆ ಸೀದಾ ಗುರಿಗೇನೆ. ನೋಡಿ 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 ನೋಡಿ. ಸ್ವೈಗ್ ಪರ್ದೇಸಿ ಸಬ್ಸ್ಕ್ರೈಬ್ ಕರೋ ಗಾಯ್ಸ್. ಇವತ್ತು ನಾವು ಮತ್ತೆ ನಮ್ಮ ಟೀಮ್ ಹೋಗ್ತದೆ ಫಿಶಿಂಗಿಗೆ. ನಮ್ಮೊಟ್ಟಿಗೆ ಇದ್ದಾರೆ ನಮ್ದು ಬಿಗ್ ಶಿಕಾರಿ. ಯಾರಿದು? ಬಿಡಿ ಬಾಬಾ. ಬೇಟೆ ಆಡೋ ಬಂದ ರಣ ಬೇಟೆಗಾರ, ಬೇಟೆ ಆಡುವ ರಣ ಬೇಟೆಗಾರ ಬಿಡಿ ಬಾಬಾ ನಮ್ಮೊಟ್ಟಿಗೆ ಇದ್ದಾರೆ. ಒಂದು ನಾವು ಇಷ್ಟು ದೊಡ್ಡ ಮೀನಾಗಿದ್ರು ಹಿಡಿಯೋದು ಖಂಡಿತ. ಎತ್ತ ಬಿಡಾಕಿ ಕೆತ್ತ. ಇದು ನೋಡಿ, ಇದು ನೋಡ್ಬೇಡಿ. ಚುಂಗ ಹಾಗಾದ್ರೆ ಹೊರಡುವ ಈಗ. ಬರ್ಲಿ. ಸೊ ಗೈಸ್ ಸೀನರಿ ನೋಡಿ, ನಮ್ಮ ಬಿಡಿ ಬಾಬಾ ಅವರದ್ದೊಂದು ಜಕಾಸ್ ಎಂಟ್ರಿ. ಉತ್ತರಜಿ ಉತ್ತರ ಚಲೋ. ಈ ಹೇಗೆ ಸಹ ಮಂಗೇಶ ಬರ್ತಾ ಇದೆ. ಮತ್ತೆ ಇದೊಂದು ಸೂಪರ್ ಆದ ವೆದರ್. ನಮ್ಮ ಬಿಡಿ ಬಾಬಾದು ಜೋಶ್. जबरदस्त है जा. अरे बहुत पानी भरा है ना? हाँ नहीं मोबाइल वैसे भी खराब है, टेंशन नहीं. बीडी बाबा एंट्री. माशाअल्लाह. यस. ಈಗ ಈ ಬೀಡಿ ಬಾಬಾ ನಮ್ದು ಆ ತುದಿವರೆಗೆ ಹೋಗ್ಬೇಕು ನೋಡಿ ಗೈಸ್. ಆ ತುದಿವರೆಗೆ ಹೋಗಿ ಫಿಶಿಂಗ್ ಮಾಡುವ ಒಂದು ಅಡ್ವೆಂಚರ್ ಲೈಫನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಸರ್ ನಿಮ್ದು ಹೇಗಿದೆ ಎಕ್ಸ್ಪೀರಿಯನ್ಸ್? ಜೋಶ್ ಹೇಗಿದೆ? ಹೋಗ್ಬೋದು ಅಷ್ಟು ದೂರ? ಮೀನು ಹಿಡಿಯೋದಂತೂ ಗ್ಯಾರಂಟಿನೇ. ನಾನೊಂದು ರೈನ್ ಕೋಟ್ ಹಾಕ್ಕೋತೀನಿ ಫಸ್ಟ್. ಈಗ ರೆಡಿ ಆಗ್ತಿದ್ದಾರೆ ಫಿಶಿಂಗಿಗೆ. ಅವರದ್ದು ರೈನ್ ಕೋಟ್ ನೋಡಿ. ಇದು ರೈನ್ ಕೋಟ್ ಸ್ವ್ಯಾಗ್ ಸ್ಟೈಲ್ ಬಿಡಿ ಬಾಬದ್ದು ಇದು. ವಾ. ಹೀಗೆ ಫಿಶಿಂಗ್ ಅಂದ್ರೆ ಹೀಗೆ ಹೊರಡಬೇಕು. ಎಷ್ಟು ಕೊಟ್ಟಿದ್ರಿ ಇದು? ಇದು ಈ ತರದ್ದು ರೈನ್ ಕೋಟ್ ಹೆಂಗ್ ಸಿಗ್ತದೆ ಇದು? ಚಂಗ ಹಾಗಾದ್ರೆ ಹೊರಡುವ. ಚಂಗ ನೋಡಿ, ನಮ್ಮ ನಕ್ಕೂರಿದು ಬಾಂಟ್ ಆಗ್ತದೆ ಹಿಂಗೆ. ಶೇರ್ ಯಾರಿಗೆ ಎಷ್ಟು? ಅವ್ರದ್ದು ಬಾಂಟ ಅವರಿಗೆ ಸಿಕ್ತೋ ಅವರಿಗೆ ಹೋಗ್ತಾರೆ. ಈಗ ನಾವು ಸಹ ಹೊಡ್ತೀವಿ ಆ ಕಡೆ. ಖಾಲಿ ನಾವೇ ನಡ್ಕೊಂಡು ಹೋಗಿ ತುಂಬ ಕಷ್ಟ ಆಗ್ತದೆ ಅಂತ ಪ್ಲೇಸ್ ಇದು. ಮುಳುಗಡೆ ನಮ್ಮ ಬಿಡಿ ಬಾಬಾಗೊಂದು ಮೀನು ಹಿಡಿಯುವ ಆಸೆಯಿಂದ ನಾವು ಇಷ್ಟುವರೆಗೆ ಕರ್ಕೊಂಡು ಬಂದಿದ್ದು. ಇವರು ತುಂಬಾ ಟೈಮಿಂದ ಹೇಳ್ತಿದ್ರು ನನಗೆ ಸಹ ಅಲ್ಲಿ ಹೋಗಿ ಮೀನು ಹಿಡಿಬೇಕಂತ. ಸೊ ಇವತ್ತು ನಾವು ಕರ್ಕೊಂಡು ಬಂದಿದ್ದು ಹಠ ಕಟ್ಟಿ ಕರ್ಕೊಂಡು ಬಂದಿದ್ದು. ಅವರು ಬ್ಯಾಗ್ ಅಲ್ಲಿ ಕೆಂಚೋ ಸಡ್ಕೋ ಚಾರ್ ಮಹಿನಾ ಹೀಗಾಗಿ. ಸಮೀರ್ ಭಾಯ್ ಹೇಗೆ ಆಗ್ತಾ ಇದೆ? ಅವ್ರಿಗೆ ಸುಸ್ತಾಗಂಗ ಅಂತಾರೆ. ಆ್ಯಕ್ಚುಲಿ ಅವರನ್ನೀಗ ಕರ್ಕೊಂಡು ಹೋಗ್ತಿದ್ದಾರಲ್ಲ ಅವ್ರಿಗಂತೂ ತುಂಬ ಸುಸ್ತಾಗ್ತದೆ. ಇಷ್ಟು ಕಷ್ಟಪಟ್ಟು ಕರ್ಕೊಂಡು ಬಂದಿದ್ದಕ್ಕೆ ಒಂದು 10 ಮೀನು ಹಿಡಿಬೇಕು. ಅದು ಕರೆಕ್ಟ್. ಯಾಕಂದ್ರೆ ಕಷ್ಟ ನಮ್ದು. ಇವ್ರಿಗೆ ಕರ್ಕೊಂಡು ಬಂದಿದ್ದು ಮೇನ್ ರೀಸನ್ ಯಾಕಂದ್ರೆ ಇವ್ರು ದೊಡ್ಡ ಶಿಕಾರಿ. ಇದು ದೊಡ್ಡದು ಕೆರೆ ಇದೆ ಇಲ್ಲಿ.
ಆ ಕಡೆಯಿಂದ ಮಚ್ಚ ಆ ಕಡೆಯಿಂದ ನೀರಿಲ್ಲ ಎಂತ ಸಹ ನೋಡೋಣ. ಈ ಕಡೆಯಿಂದ ಇದೆ. ಇದು ತುಂಬ ಆ್ಯಕ್ಚುಲಿ ಗುರಿ ಇರ್ಬೋದು. ನಾವು ಮೀನು ಹಿಡಿಲಿಕ್ಕೆ ಎಷ್ಟು ಕಷ್ಟ ಪಡ್ತೀವಿ ನೋಡಿ. ಇದು 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 ನಮ್ ಕಷ್ಟ ಆದ್ರೆ ನೋಡಿ ನೀವು ಪ್ರೇ ಮಾಡಿ ಒಂದು ದೊಡ್ಡದಾದ ಮೀನು ಒಂದು ಸಿಗ್ಲಿ ಅಂತ. ಗಾಯ್ಸ್ ನಿಮ್ಗೋಸ್ಕರ ಇದು ಮಾಡ್ತಾ ಇರೋದು. ನಮ್ಗೊಂದು ಶೇರ್ ಮಾಡಿ ಅಂತ ಹೇಳಿ, ನಮ್ಮ ವಿಡಿಯೋ ಶೇರ್ ಮಾಡಿ. यो काहीतरी आहे ना वो बाहुबली का फर्स्ट का सॉन्ग है ना वो अच्छी से ना एडिट करके डालना है संडे का ಇದು 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 ಬೇಕಿದ್ದು ಗಿರಿಂಗಿರ ಬಾ ಪಕಡ್ರ ಬಾ. ನಕ್ಕೋ ಬರಂಗ ಅಂದ್ರೆ ಸಹ ಜಬರ್ದಸ್ತಿ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾರೆ. ಸಮೀರ್ ಭಾಯ್, ಇವ್ರು ನಿಮ್ದು ದೋಸ್ತಿಯ ದುಶ್ಮನ? ऊपर जो खाते ना ऊपर जगह दे उनसे ऊपर चलाती है. चंग पकड़ी उठाना पकड़ना नहीं का तुम चढ़ना. अच्छा ಇದು ನೋಡಿ ಗೈಸ್, ನಿಮ್ಗೆ ಹಂಗೆ ಆಗ್ಬೋದಾ ಇದಂಗ? ಇದೆ ತುಂಬಾ ಅಂದ್ರೆ ಮಣ್ಣು ಕೊಸರ್ತದೆ. ಅಡ್ವೆಂಚರ್ ಆಫ್ ಬಿಡಿ ಬಾಬಾ. ಚಂಗ ಹೋಗುವ. ನಮಗೆ ಹತ್ಲಿ ಎಷ್ಟು ಕಷ್ಟ ಆಗ್ತದೆ, ಇವ್ರು ಹೇಗೆ ಹತ್ಕೊಂಡು ಬಂದ್ರ? ಚಂಗೋ 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 जिसमें है दम बाकी पानी सब कम. आ जाओ बन्नी 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 भाई. कई बेका कई 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 उड़ी पता नहीं ग्रिप पता नहीं. चंगो 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 थैंक गॉड. ಹೇಗೆ ಆಯ್ತು ಫೈನಲಿ? ಹೇಗೆ ಅನಿಸ್ತಾ ಇದೆ? ಹೇಗೆ ಅನಿಸ್ತಾ ಇದೆ? ಒಂದು ಗೆಲುವಿನ ಚಂಗ 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 ಪರನೆ ಆರಾಮ್ಸೆ ಹಾಯ್ हम लोग गए. यस ये खड्डा नहीं जी, ये खड्डा नहीं है. ಗೈಸ್ ಆ್ಯಕ್ಚುಲಿ ಇದೊಂದು ನಿಮಗೆ ತೋರಿಸ್ತೇನೆ. ಜಸ್ಟ್ ಒಂದು ಸೀನರಿ ನಮ್ಮದು. ಇದು ನೋಡಿ ಎಷ್ಟು ಸಪುರ ರೋಡ್ ಅಂದರೆ, ಈ ಕಡೆಯಿಂದ ಆ ಕಡೆಯಿಂದ ಬಿದ್ದರೆ ಸೀದಾ ಗುರಿಗೇನೆ. ನೋಡಿ 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 ಇದು ಎಷ್ಟು ಕಷ್ಟ ಇರೋ ರೋಡ್ ಅಂದರೆ ನೀವು ನೋಡಿ ಒಂದ್ಸತಿ. ಇದು ನೋಡಿ 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 ದಿಸ್ ಇಸ್ ಅ ರಿಯಲ್ ಅಡ್ವೆಂಚರ್. ಕೆಲವರು ಅಡ್ವೆಂಚರ್ ಅಂತಾರೆ, ಈ ಥರ ಅಡ್ವೆಂಚರ್ ಯಾರು ಮಾಡ್ತಾರೆ? ನೋಡಿ ಆ ಕಡೆ ನೋಡ್ರಿ ಭಯ ಆಗತ್ತೆ, ಈ ಕಡೆ ಮುಖ ಮಾಡ್ಕೊಂಡು ಬರ್ತಿದ್ದಾರೆ. गिव रेस्ट सम रेस्ट. अबे अभी हंस के मैं गिरूंगा किधर? ನನಗೆ ನೋಡಿ ಹೆದರಿ ಆಗ್ತಿದೆ ಬಾಯ್ಸ್. ಚಲೋ ಪಕड़ हाथ दे. ಒಂದು ಸೆಕೆಂಡ್ ನೋಡಿ, ತುಂಬ ಕಷ್ಟದಿಂದ ಹೋಗ್ಬೇಕು. ಪಾಸ್ ನಮ್ಮ ಸಮೀರ್ ಬಾಯಿಗೆ ಈಗ ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತಿದ್ದಾರೆ ನಮ್ಮ ಬಾಯ್ಸ್ನವರು. ಓಹೋ ಈ ಥರ ಸಹ ಮೀನು ಹಿಡಿಬೇಕಾ ಇವರಿಗೆ? ಏನು ಚಟ ಇರ್ಬೋದು? ಇದನ್ನು ಒಂದು ಯಾವ ಕಡೆ ಹಾಕೋಣ? ಗಾಯ್ಸ್ ನಮ್ಮ ಬಿಡಿ ಬಾಬಾದು ಅಡ್ವೆಂಚರ್ ನೋಡಿ ನಿಮಗೆ ಹೇಗೆ, ನಿಮ್ಮ ಅನಿಸಿಕೆ ಅಂತ ಹೇಳಿ ಕಮೆಂಟ್ ಮಾಡಿ. ಇವರಿಗೆ ಆ್ಯಕ್ಚುಲಿ ಇವರಿಗೆ ಇಷ್ಟೆಲ್ಲ ಪವರ್ ಕೊಡೋದು ಅವರದ್ದು ಕರ್ನಾಟಕ ಬೀಡಿ. ಇವರೊಂದು ಕರ್ನಾಟಕ ಬೀಡಿ ಹೊಡೆದ್ರೆ ಅಂದರೆ ಯಾವ ಸಾಹಸ ಬೇಕಾದ್ರೆ ಮಾಡ್ತಾರೆ.
ನಮ್ಮವರು ಎಲ್ಲಿದ್ದಾರೆ? ಸ್ವಲ್ಪ ಫಿಶಿಂಗ್ ಮಾಡ್ತಿದ್ದಾರೆ. ಹಂಗೆ ಒಂದು ಇಸ್ಸಾಕ್ ಬೈ ಅಂತ ನಮ್ಮದು ಇನ್ನೊಂದು ಚಿಕ್ಕಪ್ಪ ಹೆಂಗಿದ್ದಾರಂತೆ ನೋಡೋಣ. ನಮ್ಮದು ಇನ್ನೊಂದು ಚಿಕ್ಕಪ್ಪ ಈ ಕಡೆಯಿಂದ ಫಿಶಿಂಗ್ ಮಾಡ್ತಾ ಇದ್ದಾರೆ ನೋಡಿ, ನೋಡ್ಬೋದು. ಇದು ಮರ ಸಿಕ್ಕಿದ ಚಾಚಾ? ಎಂತ ಸಿಕ್ಕಿತ್ತು? ರಾಶಿ ಸಿಕ್ಕಿದೆ ಇವರಿಗೆ, ಆದರೆ ಎಂಥ ರಾಶಿ ಅಂತ ನೋಡ್ಬೇಕು ಈಗ. ಚಂಗ ನೋಡಿ, ಫುಲ್ ಫಿಶಿಂಗ್ ಬಾಯ್ ಹಾಕೋದು ನಿಮ್ಗೆ ಹಂಗ ಹಾಕನಂಗ ಇವ್ರ ಹತ್ರ ಇದೆ, ಬಿಡಿ ಬಾಬನ ಹತ್ರ. ಬಿಡಿ ಹತ್ರ ಇದೆಯಾ? ಇಲ್ಲಿ ಬಂದ್ಬಿಟ್ರಲ್ಲ, ಬಿಡಿ ಬಿದ್ರಾ? ಬಿದ್ದಿದಂಗ ಅದು ಅವರದ್ದು ಕೂರೋ ಸ್ಟೈಲ್ ಅದು. ಮಂಜೆ ಬೋಣಿ ಮಾಡಿದ್ದಾರೆ. ಹಬ್ಬ ನಮ್ಮ ಚಾಚದ್ದು ದೊಡ್ಡ ಗರ್ಲ್. ಅರೆ ಇದು ನೋಡಿ, ಫಸ್ಟ್ ಶಿಕಾರಿ ನಮ್ಮ ಚಿಕ್ಕಪ್ಪನಿಂದ. ಮಚ್ಚಿಕಂತ ಬಿಡಕ್ಕೋ. ಆಯ್ತು, ಬೋಣಿ ಆಯ್ತು ಬಂದಿದ್ದಕ್ಕೆ ಬೋಣಿ ಆಯ್ತು ಗೈಸ್. ಏನಾದ್ರು ಸಿಕ್ಕಿದಾ? ಆಯ್ತಾ ಬೋಣಿ ಆಯ್ತಾ? ಇನ್ನೂ ಬೋಣಿ ಆಗಿಲ್ಲ. ನಮ್ದು ಹಂಜು ಚಾಚಾ ಮಾತ್ರ ಈಗ ಬೋಣಿ ಮಾಡಿದ್ದು. ಬಂದೀಗ ಜಸ್ಟ್ ಈಗ 5 ಮಿನಿಟ್ಸ್ ಆಗಿದೆ ಅಷ್ಟೇ. ಹಂಗೆ ಮೂರು ಜನ ನೋಡಿ ಒಂದು ಕಡೆ ಕೂತ್ಕೊಂಡಿದ್ದಾರೆ ಈಗ. ಇನ್ನೊಂದು ಶಿಕಾರಿ ಆಯಿತು ಗೈಸ್. ನಮ್ಮ ಅಣ್ಣನವರಿಗೆ ಇನ್ನೊಂದು ಶಿಕಾರಿ ಆಗಿದೆ ನೋಡುವ. ಚಂಗ ಎಷ್ಟು ದೊಡ್ಡ ಸಿಕ್ಕಿದೆ ನೋಡುವ. ಇನ್ನೊಂದು ಬೋಣಿಗೆ ಶಾಂಗು ಬೋಣಿ ಮಾರೇ ವಾಸಿಗೆ ಜಸ್ಟ್ ಇದು ನೋಡಿ, ಸಣ್ಣದಾದ ಕಟ್ಟರ್ನ. ದೊಡ್ಡದೊಂದು ಯಾವುದಾದ್ರು ಶಿಕಾರಿ ಮಾಡ್ಬೇಕು ಇವತ್ತು. ಸಣ್ಣದು ಇದು ನೋಡಲಿಕ್ಕೆ ಸಣ್ಣದು, ಮಾತ್ರ ಟೇಸ್ಟ್ ಮಾತ್ರ ಅದು ಸೂಪರ್. ಈ ಥರದ್ದು ವೆದರ್, ಈ ಥರ ಸೀನರಿ, ಇದ್ರ ಮಾತ್ರ ಹಿಡನ್ ಪ್ಲೇಸಸ್ ನಮ್ಮ ಊರಿದ್ದು. ಚಂಗ ಇವ್ರೀಗ ನಮ್ಮ ಚಿಕ್ಕಪ್ಪ ಈಗ ನಮ್ಮ ರಾಯಿಂಗಿಗೆ ಇನ್ನೊಂದು ಚೀಂಕುಡೆ ಕಟ್ಟರ್ನ ಒಂದು ಶಿಕಾರಿ ಆಯ್ತು ಈಗ. ತುಂಬ ರಪ ಶಿಕಾರಿ ಆಗ್ತಾಯಿದೆ. ಮಾಶಂಗ ಬೋಣಿವಾರೇ ಇನ್ನೊಂದು ಬೋಣಿ ಆಯ್ತಂಗ. ಯಾಸ್ ನೋಡಿ ಬಾಂಬ್ ಫಿಶ್ ಇದಕ್ಕೆ ಇಲ್ಲಿ ಬಾಂಬ್ ಫಿಶ್ ಅಂತ ಹೇಳ್ತಾರೆ. ತುಂಬಾ ರುಚಿಕರವಾದ ಫಿಶ್ ಬಾಂಬ್ ಫಿಶ್. ಇದಕ್ಕೊಂದು 2 ಮಂಡೆಗೆ ಫಸ್ಟ್ ಹೊಡಿಬೇಕು, ಅದ್ರ ನಂತರನೇ ಇದ್ರದ್ದು ಗಾಂಗ ತೆಗಿಲಿಕ್ಕೆ ಆಗೋದು. ಯಸ್ ನೋಡಿ ನಮ್ಮ ರಶೀದ್ ಭಾಯ್ ಹಂಗ ರಜಾಕ್ ಭಾಯ್ ಚಟ್ ಹಿಡಿ ಹಾಕಿ 2 ಪೆಟ್ಟು. ತುಂಬಾ ಟೇಸ್ಟಿ ಮೀನಿದು ನೋಡಿ, ಹೇಗೆ ಹಾವು ಥರ ಸುತ್ಕತ್ತದೆ ಅಂತ. ಆಯ್ತಾ? ಇದು ಅದು ಇದಕ್ಕೆ ತಪ್ಪಿಸೋದೇ ದೊಡ್ಡ ಕಷ್ಟ ಇದು. ಆಯ್ತು ಇದ್ರದ್ದು ಕಹಾನಿ ಖತಮ್. ಯಾಸ್ ಯೋಗ ಬುಂಗಡಜ್ಜಿಯೋ. ಆಯ್ತು, ಈಗ ಆರಾಮಿಂದ ತೆಗಿಬೋದು. ನಮ್ಮ ಶಗೀರ್ ಭಾಯ್ ಬಂದಿದ್ದಾರೆ ಈಗ. ಎಸ್ ಶಗೀರ್ ಭಾಯ್ ಬೇಗ ಮರ್ತಾನಿ ನಮೇ. ಇದು ಕರೆಕ್ಟಾಗಿ ಪೆಟ್ಟು ಬಿತ್ತಿದ್ದು ನೋಡಿ. ಕೈಗೆ ಬಹುತ್ ತುದಿಯಂಗೆ ಸಿಕ್ಕಿದೆ ಮಾತ್ರ. ಅರೆ ವಾ ಫಿನಿಶ್, बहुत ही बढ़िया शिकारी। हाँ ನಮ್ಮ ಶಗೀರ್ ಭಾಯ್ हमारे व्यूअर्स को हाय बोलो जी। ಅವ್ರಿಗೆ ನಾಚಿಕೆ ಜಾಸ್ತಿ. ಇನ್ನೊಂದು ಬಾಬಾ ಹೆಸರು ತುಂಬ ಪವರ್ ಇದೆ ಗಾಯ್ಸ್. ಇನ್ನೊಂದು ಹಿಡಿದಿದ್ದಾರೆ ಚಿಕ್ಕಪ್ಪ. ನೋಡಿ ಏಕ್ ಸೇಕ್ ಪಿಚ್ಚೆ ಹಿಂದೆ ಒಂದೊಂದು ಮೀನು ಹಿಡಿಯುವುದು ಬಿಸಾಡುದು ಅದೇ ಆಗ್ತಾ ಇದೆ ಆವಾಗದಿಂದ. ಮಾತ್ರ ಬಿಡಿ ಬಾಬಾ ಹೆಸರಲ್ಲಿ ಬೇರೆಯವ್ರ ಮೀನು ಹಿಡಿತಿದ್ದಾರೆ, ಬಿಡಿ ಬಾಬಾ ಮಾತ್ರ ಹಿಡಿತಿಲ್ಲ. ಚಿಕ್ಕಪ್ಪಗೆ ಒಂದು ಸಹ ಬೋಣಿ ಆಗಿಲ್ಲ ಇಷ್ಟುವರೆಗೆ. ನಮ್ಮದು
ದೊಡ್ಡ ಚಿಕ್ಕಪ್ಪ ಒಂದು 10 ಮೀನು ಹಿಡಿದು ಬಿಸಾಡಿದ್ದಾರೆ ಇಷ್ಟವರೆಗೆ. ನಮ್ದು ಇವರು ಅಂಜು ಸಾಹೇಬ್ರು ತುಂಬ ಮೀನು ಶಿಕಾರಿ ಇವತ್ತು. ಏನಿರ್ಬೋದು, ಬೇಡಿ ಬಾಬಾನ ಆಶೀರ್ವಾದನ. ಗೈಸ್ ಇನ್ನೊಂದು ಮೀನು. ವಾರೆ ವಾ, ಚಟಕ್ ಚಟಕ್ ಪಟಕ್ 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 ತೆಗಿತಾ ಇರೋದು. ಇದು ಸ್ಪಾಟೇ ಹಾಗೆ ಮಾತ್ರ. ಇದು ನೋಡಿ ಬರಬೇಡಿ ಮಾತ್ರ, ಇದು ಹಿಡನ್ ಸ್ಪಾಟ್. ಬೋಣಿಗೆ ಆಯಿತು ನೋಡಿ. ಈ ಕಡೆ ಬಂದಿದ್ದು ಬೇಡಿ ಬಾಬಾದ ಹತ್ರ ಬಂದಿದ್ದು ಒಂದು ಇವರಿಗೆ ಬೋಣಿಗೆ ಆಯಿತು. ಚೆನ್ನಾಗಿ ಈಗ ತುಂಬ ಸಿಗ್ತದೆ ಈ ಕಡೆ ಬಂದರೆ. ಈಗ ಇನ್ಕ ಥೋಡ ಹವಾ ಇದ್ರೆ ಆಸ್ಪಾಸ್ ಆಯ್ತು ಮಚ್ಚಿ ಹಚ್ಚ ಮಿಲ್ತೆ ಮೀನು ಸಿಗೋದು ಗ್ಯಾರಂಟಿ. ಇದು ಹೊತ್ತದು ಮಾತ್ರ ಹೊತ್ತದು. ಇವರು ಪವರ್, ಇವ್ರು ಬೀಡಂಗಿರುದು. ಈಗ ಸಿಗೋದು ಗ್ಯಾರಂಟಿ. ಆಯ್ತಾ ಚಂಗ. अभी बीड़ी बाबा फॉर्म में आए रे. पड़ा अभी जैकेट बाद बीड़ी आया. ರಾಯಿಗೆ ಇನ್ನೊಂದು ಮೀನು. ಹಂಗೆ ನಮ್ಮದು ಚಿತ್ತ ಬಾಯ್ಸ್ ಬಂದಿದ್ದಾರೆ ಈಗ, ನೋಡ್ಬೋದು. ಚಂಗ ಅವರೇ ಕಟರ್ನ, ಇನ್ನೊಂದು ಕಟರ್ನ. ಶಿಕಾರಿ. ಅದ ಬೇಡಿ ಬಾಬಾದ್ದು ಮಹಿಮೆ ಇದೆ. ಇಂತೂ ನಮ್ಮ ಬೇಡಿ ಬಾಬಾ ಮೀನು ಹಿಡಿದಿದ್ದಾರೆ ನೋಡಿ. ಎಷ್ಟು ದೊಡ್ಡ ಮೀನು ಮರ ಇದು. ಒಂದು ಸಾಧಾರಣ ಮನುಷ್ಯಗೆ ಎತ್ತಲಿಕ್ಕೆ ತುಂಬ ಕಷ್ಟ ಇದೆ ಆ ಮೀನು. ಅಷ್ಟು ದೊಡ್ಡ ಮೀನು ಹಿಡಿದಿದ್ದಾರೆ. ಅರೆ ಶುರುವಾತ್ ವಾರೆ ಸ್ಟಾರ್ಟ್ ಆಯಿತು ನಮ್ಮ ಅಣ್ಣವ್ರದ್ದು ಶಿಕಾರಿ. ನೋಡಿ ನಮ್ಮ ಚಿತ್ ಬಾಯ್ಸ್ ಬಂದಿದ್ದಾರೆ ಈಗ, ಜಸ್ಟ್ ಎಂಟ್ರಿ. ಅವ್ರ ಹಚ್ಚ ಶಿಕಾರುತ್ತೆ ಯಾವ चलो यस बस 10 मिनट में 2 kg का काटला, 4 पकड़. 10 मिनट में 2 kg का काटना और 3 kg का सुर्गी. चंगा एक बीड़ी बाबा का एक आशीर्वाद नहीं मेरे पा. बहुत मच्छी मिल गया. ಒಂದು ಗಾಂಗ್ಲಿ ಬರ್ತಾ ಇದೆ. ಅದು ಮೀನಂಗ ಹಾಗೆ ನಾವು ಹಿಡಿಯೋದೀಗ. ಚಂಗ 1 2 3 ಈ ಕಡೆ ಬಿದ್ದಿದೆ, 1 ಆ ಕಡೆ ಬಿದ್ದಿದೆ. ಸುಮ್ಮನೆ ಸಿಕ್ತಂಗ. ಚಂಗ ಈಗ ಶಿಕಾರಿಗೆ ರೆಡಿ ಆಗಿ ಈಗ चलो यस अनफास भाई अनफास ठीक है. वो पिंड मैंने एक मच्छी पकड़े नहीं. यहाँ एक मेरे के नहीं इधर है बंगारा. एक है ಒಂದು ಬೀಣೆ ಇದೆ, ಒಂದು ಪಪ್ಪನ ಹತ್ರ ಇದೆ ಅಂತ ಏನಿದೆ ಹಂಗಾರೆ ಇನ್ನು. ಹೌದಾ? ಅಯ್ಯ ಪರವಾಗಿಲ್ಲ. ನಮ್ಮ ಚಿಕ್ಕಪ್ಪನೇ ಈಗ ಜಾಸ್ತಿ ಮೀನು ಹಿಡಿತಾ ಇರೋದು. ಉಡುಪಿಯಲ್ಲಿ ಒಂದು ಪಂಚರ್ ಶಾಪ್ ಬಂದ್ ಮಾಡಿ ಪ್ರಾಫಿಟ್ ಆಗಿದ್ದು ಇವರಿಗೆ ಮಾತ್ರ. ಅವ್ರ 4 ವರ್ಕರ್ಸಿಗೆ ರಜೆ ಕೊಟ್ಟು ಅವ್ರದ್ದೀಗ ವಸೂಲಿ ಮಾಡ್ತಾ ಇರೋದು ಇವ್ರು ಮಾತ್ರನೀಗ. ಸಮೀರ್ ಬಾಯಿ ಹಿಡಿದದ್ದು ಮೀನು ನೋಡಿ. ಒಬ್ಬೊಬ್ಬ ಸಣ್ಣ ಪಿಂದು ಅಂತ ದೊಡ್ಡದು ಮೀನು ಹಿಡಿದಿದ್ದಾರೆ. ಇದು ನೋಡಿ, ಏಕ್ದಮ್ ಸೈಜ್ ಕ ಮಚ್ಚಿ. ಈ ಮೀನು ತಪ್ಪಿ ಹೋದ್ರೆ ಕೊಂದೆ ಹಾಕ್ತಾರೆ. ಚಂದ ಸಮೀರ್ ಬಾಯಿ ಹಿಡ್ತಾ ಬಂದ ಮೀನನ್ನು ಈಗ ನಾನೀಗ ತುಂಬಾ ಗ್ರಿಪ್ ಅನ್ನು ಹಿಡಿದಿದ್ದೇನೆ. ಅಭಿ ಗಟ್ಟಿ ಪಕಡೆ, ಅಭಿ ಕ್ಯಾ ಬೀತಾನಿ. ಏ ಓ ಡಬ್ಬಿ ಬಿಂದ देखो ಸಮೀರ್ ಬಾಯ್ ಇದೆ. ಇದು ಹಿಡಿದಿದ್ದು ನಮ್ಮ ಬೀಡಿ ಬಾಬಾ. ಬಾಬಾ ಹೆಸರಲ್ಲಿ ನಮ್ಮ ಚಿಕ್ಕಪ್ಪನಿಗೆ ಇನ್ನೊಂದು ಮೀನು ಸಿಕ್ಕಿದೆ ನೋಡಿ. ಅಜ್ಜಯ್ ರಾಯನ್ ಬಿಸಾಡೊಂದು ಬೀಡಿ ಬಾಬಾ ಅಂತ ಬಿಸಾಡು. ಯಸ್ ಗೈಸ್ ಇಲ್ಲಿ ನೋಡಿ ನಮ್ಮ ಈ ಬಾಯ್ ಚಿತ್ ಬಾಯ್
ಇನ್ನೊಂದು ದೊಡ್ಡದಾದ ಮೀನು ಒಂದು ಹಿಡಿದಿದ್ದಾರೆ. ಫಸ್ಟ್ ಬೋಣಿಗೆ ಹಾಕಿದ. ಚಲೋ 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 ಚಲೋ. ನಮ್ಮ ಅನುಫಾಜ್ ಈಗ 5 kg ಹಿಡಿತಾರಂತ. ಒಂದು ಮರಿ ಸಹ ಹಿಡಿದಿಲ್ಲ ಇಷ್ಟುವರೆಗೆ. ಚಲೋ ಚಲೋ ಚಲೋ. ನಮ್ಮ ಅವನು ಹಿಡಿದು ಹೇಗೆ ಸಹ ಹಿಡಿದಿದ್ದಾನೆ, ತೆಗೆಯುವುದು ಗೊತ್ತಿಲ್ಲ ಅವರಿಗೆ. ನೋಡು ನೋಡು ನೋಡು. ಬೆಸ್ಟ್ ಆಯ್ತಾ, ತಕ್ಷಿ ಆಯ್ತಾ, ಬೆಸ್ಟ್. ಈ ಕಡೆ ಬಿಸಾಡ್ಬೇಡು. ಎಸ್, ಈಗ ಡೈರೆಕ್ಟ್ ನೋಡ್ಬೋದು ನಮ್ಮ ಚಿಕ್ಕ ಬಾಯ್ಸ್ ಇಲ್ಲಿ ಮೀನು ಹಿಡಿದಿದ್ದಾರೆ. ಸರಿಯಾದ ಸಮಯಕ್ಕೆ ಬಂದಿದ್ದೀನ. ಸಿಗ್ತಾ ಏನಾದರೂ ಬೋಣಿ ಆಯ್ತಾ? ಬೋಣಿ ಮಾಡಿದ್ದಾರೆ. ಬೇಗ ಬಂದು ಒಂದು ಬೋಣಿ ಮಾಡಿ ಮೀನನ್ನು ಯಾವ ಥರ ಇಟ್ಟಿದ್ದಾರೆ ನೋಡಿ. ಇವರು ಚಿತ್ತ ಬಾಯ್ನವರದ್ದು ಒಂದು ಮೀನು ಹಿಡಿಯೋ ಸ್ಟೈಲ್ ನೋಡಿ. ಮೀನನ್ನು ಒಂಥರ ಸ್ಪೆಷಲ್ ಆಗಿ ಸಿಗ್ತಾ ದೊಡ್ಡದು ಒಂದು ಹಿಡಿದಿಟ್ಟಿದೆ ಅವರಿಗೆ. ಈಗ ಅವರನ್ನೇ ಕರ್ಕೊಂಡು ಹೋಗ್ತಾ ಅಂತ ಒಂದು ಹೆದರಿಕೆ ಆಗ್ತದೆ ಈಗ. ಗಾಯ್ಸ್, ಕತ್ಲೆ ಜಾಸ್ತಿ ಆಗಿದೆ. ಇನ್ನೂ ಸಹ ನಮಗೆ ಆಲ್ಮೋಸ್ಟ್ ಒಂದು 2-3 kg ವರೆಗೆ ಮೀನು ಸಿಕ್ಕಿದೆ ಆ್ಯಕ್ಚುಲಿ. ಈಗ ನಾನು ವೀಡಿಯೋ ಎಂಡ್ ಮಾಡ್ತೀನಿ. ಯಾಕಂದರೆ ಇನ್ನೂ ಕತ್ಲೆ ಆದರೆ ನನಗೆ ವೀಡಿಯೋ ತೆಗಿಲಿಕ್ಕೆ ಸಾಗೋದಿಲ್ಲ. ವೀಡಿಯೋ ತೆಗೆದ್ರೆ ನಿಮಗೆ ನೋಡ್ಲಿಕ್ಕೆ ಸಾಗೋದಿಲ್ಲ. ಗಾಯ್ಸ್, ಈ ರಾತ್ರಿಯಲ್ಲಿ ನಮ್ಮ ಸಮೀರ್ ಬಾಯಿಗೆ ಎಷ್ಟು ಕಷ್ಟ ಮಾಡ್ಕೊಂಡು ನಾವು ಕರ್ಕೊಂಡು ಹೋಗ್ತಿದ್ದೀವಿ ನೋಡಿ. ಈ ದರೆ ಒಂದು ಕಡೆ ದೊಡ್ಡ ದರೆ ಇದೆ. ರೋಡು ಸಹ ಸರಿ ಇಲ್ಲ. ಇವರಿಗೆ ಎತ್ಕೊಂಡು ಹೋಗ್ಬೇಕಂತೆ. ಸಮೀರ್ ಬಾಯ್ ಆರಾಮ್ಸಿ. ನಮ್ಮ ಸಮೀರ್ ಬಾಯ್ ಈಗ ಪರವಾಗಿಲ್ಲ, ತುಂಬ ಸ್ಪೀಡ್ ಹೋಗ್ತಿದ್ದಾರೆ. ಆರಾಮ್ಸಿ ಜಾ 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 ಜಾ. ಇದು ಮಾತ್ರ ಹೋಗೋದು ತುಂಬ ಡೇಂಜರಸ್ ಗಾಯ್ಸ್. ಓಹೋ ಹೋ ಹೋ. ಚಂಗ ಚಂಗ ಚಂಗ. ಟೇಕ್ ಇಟ್ ಈಸಿ, ಟೇಕ್ ಇಟ್ ಈಸಿ, ಟೇಕ್ ಇಟ್ ಈಸಿ. ಒಂದು ಕಡೆಯಿಂದ ನಮ್ಮ ಹೆಂಡತಿ ಫೋನ್ ಬರ್ತಾ ಇದೆ. ಒಂದು ನಿಮಿಷ ಗಿರೇತು ಕ್ಯಾಚ್ ಪಕಡೋ. ಸಮೀರ್ ಬಾಯ್, ಹೇಗೆ 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 ಎಕ್ಸ್ಪೀರಿಯನ್ಸ್ ಹೇಗೆ ಸಮೀರ್ ಬಾಯ್? ಚೆನ್ನಾಗಿ ಈಗ ಎತ್ಕೊಂಡು ಹೋಗು ಅವರಿಗೆ. ಅಲ್ಲಿ ಹೋಗ್ಬೇಕು, ಓ ಮೂಲೆ ಇನ್ನೂ 1-1.5 ಕಿಲೋಮೀಟರ್ ಹೋಗ್ಬೇಕು. ಈ ಸಮೀರ್ ಬಾಯಿ ಇದೊಂದು ಕಿರಿಕಿರಿ ಅಂದ್ರೆ ಮಾರಾಚ. ಬೇಡ ಬೇಡ ಅಂದ್ರೆ ಹಿಂದೆ ಬಂದಿದ್ದಾರೆ. ಇನ್ನು ಅವರಿಗೆ ಹೊತ್ಕೊಂಡು ಹೋಗುದು ಒಂದು ಕೆಲಸ. ನಮ್ಮ ಚಿಕ್ಕಪ್ಪ ಚಾಚಾ ಕೈಸ ಮಚ್ಚಿ ಬೋತ್ ಮಿಂಗಾಕಿ ಕೈಸ ಇವತ್ತೆಂತ ಸಾರ್ ಮಾಡ್ತೀರಾ? ಗಸಿಯಾ? ಸಮೀರ್ ಬಾಯಿಗೆ ನಾವು ಯಾವ ತರ ಕರ್ಕೊಂಡು ಇದು ವಿಕ್ರಮ ಬೇತಾಳ. ಈಗ ನೀವು ಒಂದು ಕತೆ ಹೇಳಬೇಕಲ್ಲ ಅವರಿಗೆ. ಅಲ್ಲ, ಈಗ ಒಂದು ಕತೆ ಯಾರು ವಿಕ್ರಮ ಹೇಳದ ಬೇತಾಳ? ಕತೆ ವಿಕ್ರಮ ಬೇತಾಳ ಹೇಳಿ ಅವ್ರ ಹತ್ರ ಒಂದು ಕ್ವಶನ್ ಕೇಳ್ಬೋದು. ಆ ಕ್ವಶನ್ಗೆ ನಾವು ಸರಿಯಾಗಿ ಆನ್ಸರ್ ಕೊಡ್ಬೇಕು. ಯಾರು ವಿಕ್ರಮ ಕೊಡೋದು? ವಿಕ್ರಮ ಸರಿಯಾಗಿ ಆನ್ಸರ್ ಕೊಡ್ಬೇಕು. ಬೇತಾಳ ಹಾಗೆ ಒಂದು ಕ್ವಶನ್ ಕೇಳಪ್ಪ. ಬೇತಾಳ ಭಾರಿ ಕಷ್ಟ ಇದೆ. ಹೊಂಡದ ನೋಡ್ರಿ ಇಬ್ರು ಸೊಪ್ಪಿಯಾ? ಈ ವಿಕ್ರಮ ಈ ಬೇತಾಳ ನನಗೆ ಅರ್ಧ ಜೀವ ಮಾಡಿದೆ. ಬೇತಾಳ ಅರ್ಧ ಜೀವ ಮಾಡಿದೆ. ಬೇಕಿತ್ತ ಈ ಬೇತಾಳ? ಒಂದು ನಿಮಿಷ, ಬೇತಾಳ ಸ್ವಲ್ಪ ಕೆಳಗಡೆ ಇಡೋಣ. ಬೇಡ 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 ಬೇಡ, ಅಂದ್ರೆ ರಿಸ್ಕ್ ಬೇಡ. ಬರ್ಲಿ ನಿಧಾನ ಗಾಡಿ ಬರ್ಲಿ, ಫಸ್ಟ್ ಗೇರಲ್ಲಿ. ಮೊಬೈಲ್ ಪಾನಿ ಇರುತ್ತೆ. ಗೈಸ್, ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಸ್ವಾಗ್ ಪರ್ದೇಸಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಸ್ವಾಗ್ ಕರೋ ಸ್ವಾಗ್ ಕರೋ ಸ್ವಾಗ್ ಪರ್ದೇಸಿ ಸಬ್ಸ್ಕ್ರೈಬ್ ಕರೋ. ಟಾಟಾ ಬಾಯ್ ಬಾಯ್, ಟೇಕ್ ಕೇರ್.